ನಮಸ್ಕಾರ ವೀಕ್ಷಕರೇ. ನಾನು ಡಿ.ಪಿ. ಮನಗೂಳಿ. ಕರಾಳ ದಿನ. ಏನಿದು ಕರಾಳ ದಿನ? ಒಬ್ಬ ಗುರುಮಾತೆಯ ಮನದಾಳದ ಮಾತುಗಳು ನಮ್ಮ ಸುದ್ದಿ ವಾಹಿನಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅದೇನೆಂದ್ರೆ ಅದು ಪ್ರೇಮಿಗಳ ದಿನ ಹಾಕಿ ಅಂತ ಹೇಳಿದ್ರು. ಕ್ಷಮಿಸಿ, ನಮ್ಮ ಕಡೆ ತಡವಾಗಿ ಬಂದಿದೆ. ವಿಶ್ವದೆಲ್ಲೆಡೆ ಆಚರಿಸಲಾಗುವ ಒಂದು ಹಬ್ಬ, ಪ್ರೇಮಿಗಳ ದಿನಾಚರಣೆ. ಈ ದಿನ ಪ್ರೇಮಿಗಳು ತಮ್ಮ ಪ್ರೀತಿಯ ಸಂಕೇತವಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೆ. ರೋಮನ್ ಸಂತರ ನೆನಪಿಗಾಗಿ ಪ್ರೀತಿ ಮತ್ತು ಸ್ನೇಹದ ಸಂಕೇತವಾಗಿ ಆಚರಿಸಲಾಗುತ್ತದೆ. ಫೆಬ್ರವರಿ 14 ಭಾರತೀಯರು ಮರೆಯಲಾಗದ ದಿನ. ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಎಂದೇ ಹೇಳಬಹುದು. 14 ಫೆಬ್ರವರಿ 2019 ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಿಆರ್ಎಫ್ ಯೋಧರು ಪ್ರಯಾಣಿಸುತ್ತಿದ್ದ 2 ಬಸ್ಗಳನ್ನು ಗುರಿಯಾಗಿಸಿಕೊಂಡು ಆತ್ಮಾಹುತಿ ಬಾಂಬ್ ದಾಳಿ ನಡೆಸಲಾಗಿತ್ತು. दिल में वतन को रखने वाले सर पे कफन भी रखते थे, हम जो तिरंगा. ಒಂದು ಕಡೆ ಕೆಂಪು ಗುಲಾಬಿ ಹಿಡಿದು ನಿಂತಿರುವ ಪ್ರೇಮಿಗಳು, ಇನ್ನೊಂದು ಕಡೆ ದೇಶ ಕಾಯುವ ಯೋಧರ ರಕ್ತದ ಕಲೆಗಳು. ಆ ಕರಾಳ ದಿನ ನೆನೆಸಿದರೆ ಈಗಲೂ ಕಣ್ಣೀರ ಹನಿಗಳು ತಾವೇ ಜಾರುತ್ತವೆ. 12 ದಿನಗಳ ನಂತರ ಇದಕ್ಕೆ ಪ್ರತಿಯಾಗಿ ಭಾರತವು 26 ಫೆಬ್ರವರಿ 2019 ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವ ಉಗ್ರರ ಶಿಬಿರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿತು. ಬಾಲಾಕೋಟ್ ಸೆಕ್ಟರ್ನಲ್ಲಿರುವ ಜೆಇಎಂ ಶಿಬಿರವು ಕಾರ್ಯಾಚರಣೆಯ ಪರಿಣಾಮವಾಗಿ ಸಂಪೂರ್ಣವಾಗಿ ನಾಶವಾಗಿದೆ ಎಂದು ಹೇಳಲಾಗಿದೆ. ದಾಳಿಯಲ್ಲಿ ಸಾವನ್ನಪ್ಪಿದ ಯೋಧರ ಪತ್ನಿಯರು, ತಂದೆ ತಾಯಿ ಮತ್ತು ಮಕ್ಕಳ ಅತೀವ ದುಃಖ. ಆ ಕುಟುಂಬಗಳು ಆ ದಿನ ಅನುಭವಿಸಿದ ನೋವು ಯಾವ ಶತ್ರುಗಳಿಗೂ ಬೇಡ. ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುವ ಹಾಗೂ ಕಾರ್ಯವನ್ನು ಕೊಂಡಾಡಿ ತ್ಯಾಗ ಬಲಿದಾನದ ನೆನಪೊಂದೇ ಶಾಶ್ವತ. ಓ ವೀರರೇ, ನೀವೊಂದು ಅಮರ, ನಮಗಾಗಿ ಜೀವ ತೆತ್ತ ನಿಮಗೆ ನಮ್ಮ ನಮನಗಳು. ನಿಮ್ಮ ರಕ್ಷಣೆಯಲ್ಲಿರುವ ಕಂದಮ್ಮಗಳು ನಾವು. ರಕ್ಕಸ ಉಗ್ರರ ಪಾಪಕೃತ್ಯದಿಂದ ತಮ್ಮ ಪ್ರಾಣವನ್ನೇ ದೇಶಕ್ಕೆ ಅರ್ಪಿಸಿದ ಕೆಚ್ಚೆದೆಯ ಸೈನಿಕರ ತ್ಯಾಗವನ್ನು ಇಡೀ ಭಾರತದ ಪ್ರಜೆಗಳು ಯಾವತ್ತೂ ಮರೆಯದು. ಈ ದಿನ ನಮಗಾಗಿ ಜೀವ ತೆತ್ತ ವೀರರ ಸ್ಮರಣೆ ಮಾಡೋಣ. ಕೆಚ್ಚೆದೆಯ ವೀರರೇ, ನಿಮ್ಮ ಧೈರ್ಯ, ಸಾಹಸ ನಮ್ಮ ಬದುಕಿಗೆ ಸ್ಫೂರ್ತಿ. ವೈರಿಗಳ ಗುಂಡಿಗೆ ಹೆದರರು, ಮಳೆ ಚಳಿಗೆ ಜಗ್ಗರು. ನಮ್ಮ ನೆಲಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟರು. ನೀವೇ ನಿಜವಾದ ನಾಯಕರು. ಪ್ರತಿಯೊಬ್ಬರ ಹೃದಯ ಸಿಂಹಾಸನದಲ್ಲಿ ನೀವು ಅಜರಾಮರು. ಭಾರತ ಮಾತೆಯ ಹೆಮ್ಮೆಯ ಪುತ್ರಡಿವರು. ಕುಟುಂಬದ ಸುಖವ ಕಾಣಲಿಲ್ಲ, ಬಂಧು ಬಳಗದವರ ಜೊತೆಗೆ ಸೇರಿಲಿಲ್ಲ. ಗಡಿಯೊಳಗೆ ಸದಾ ನಗುತ್ತಾ ಹೋರಾಡುವ ನಮ್ಮ ಯೋಧರಿಗೆ ನನ್ನದೊಂದು ಸಲಾಂ. ನಾವು ನೀವೆಲ್ಲ ಆ ದೇವರಲ್ಲಿ ಪ್ರಾರ್ಥಿಸೋಣ, ಮನಃಪೂರ್ವಕವಾಗಿ ಸೈನಿಕರಿಗೆ ಒಳಿತಾಗಲಿ ಎಂದು, ನಮ್ಮ ಭಾರತಾಂಬೆಯ ಮಕ್ಕಳಿಗೆ ರಕ್ಷಣೆ ನೀಡಲಿ ಎಂದು. ನಮಗಾಗಿ ಪ್ರಾಣತೆತ್ತ ವೀರಯೋಧರೇ, ನಿಮಗಿದು ನಮ್ಮ ವಂದನೆ. ನೋಡಿ ವೀಕ್ಷಕರೇ, ಆ ಒಂದು ಗುರುಮಾತೆ ಮನದಾಳದ ಮಾತುಗಳು. ಈ ಗುರುಮಾತೆ ಶ್ರೀದೇವಿ ಎಚ್ ಚಿಮಲ್ ಬಾಗಲಕೋಟ ಜಿಲ್ಲೆಯ ಬಾದಾಮಿಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ. ನಮಸ್ಕಾರ.